ನಾರಾಯಣ ಯಾಜಿಯವರನ್ನ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ಕರ್ನಾಟಕ ಸರ್ಕಾರ ನೇಮಕ ಮಾಡಿದ ಹಿನ್ನೆಲೆ ವರದ ಬಳಗದ ಸ್ನೇಹಿತರು ಕಾಸರಕೋಡಿನ ಆಯತನಂ ರೆಸಾರ್ಟ್ನಲ್ಲಿ ಅಭಿನಂದನೆ ಸಲ್ಲಿಸಿದರು. ಬಹುಭಾಷಾ ವಿದ್ವಾಂಸ, ನಿವೃತ್ತ ಬ್ಯಾಂಕರ್, ಹೆಸರಾಂತ ತಾಳಮದ್ದಳೆ ಅರ್ಥಧಾರಿ, ಅಂಕಣಕಾರ, ಲೇಖಕ ನಾರಾಯಣ ಯಾಜಿ ಸಾಲೆಬೈಲವರನ್ನು ಕರ್ನಾಟಕ ಸರ್ಕಾರ ಸಂಸ್ಕೃತ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಈ ಹಿನ್ನೆಲೆ ಹೊನ್ನಾವರ ತಾಲೂಕಿನ ಕಾಸರಕೋಡಿನ ವರದ ಬಳಗದ ಸ್ನೇಹಿತರು ನಾರಾಯಣ ಯಾಜಿಯವರಿಗೆ ಕಾಸರಕೋಡು ಆಯತನಂ ರೆಸಾರ್ಟ್ನಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ರು. ಸಮಾರಂಭದಲ್ಲಿ ಕೃಷ್ಣ ಭಟ್ಟ, ರಘುಪತಿ ಹೆಗಡೆ, ಪಿಎನ್ ಹೆಗಡೆ, ಗಣಪತಿ ಭಾಗವತ, ವೆಂಕಟೇಶ್ ದೇವಾಡಿಗ ಮತ್ತು ತ್ರಿವೇಣಿ ಹೆಗಡೆಯವರು ಯಾಜಿಯವರ ಸಾಧನೆ ಹಾಗೂ ಅವರಿಂದ ಬ್ಯಾಂಕ್ ಹಾಗೂ ಸಮಾಜಕ್ಕೆ ದೊರಕಿದ ಸೇವೆಯನ್ನ ಹಂಚಿಕೊಂಡರು. ಶ್ರೀಕಾಂತ್ ಹೆಗಡೆ ಸನ್ಮಾನ ಪತ್ರ ವಾಚಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ರಾಧಾಕೃಷ್ಣ ಭಟ್ ಅವರಿಂದ ಯಾಜಿಯವರನ್ನ ಸನ್ಮಾನಿಸಲಾಯಿತು. ಸನ್ಮಾನಿತ ನಾರಾಯಣ ಯಾಜಿಯವರು ತನಗೆ ವರದ ಬಳಗದ ಸ್ನೇಹಿತರು ತನ್ನ ನೆಲದಲ್ಲಿ ಮಾಡಿದ ಈ ಸನ್ಮಾನ ನನ್ನನ್ನು ಮುಗಿಲೆತ್ತರಕ್ಕೆ ಏರಿಸಿದಂತೆ ಇದು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದರು. ಬಳಿಕ ಮಾತನಾಡಿದ ರಾಧಾಕೃಷ್ಣ ಭಟ್ಟರು ವರದ ಬಳಗದೊಂದಿಗೆ ತನಗಿರುವ ಅವಿನಾಭಾವ ಸಂಬಂಧ ಮತ್ತು ಯಾಜಿಯವರೊಂದಿಗಿನ ಒಡನಾಟ ನೆನಪು ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ವರದ ಬಳಗದ ಸದಸ್ಯರೊಂದಿಗೆ ಯಾಜಿಯವರ ಅಭಿಮಾನಿಗಳಾದ ಹಿಂದಿನ ನೇತ್ರಾವತಿ ಗ್ರಾಮೀಣ ಬ್ಯಾಂಕಿನ ಪೂರ್ಣಾನಂದ ವರಾಂಬಳ್ಳಿ, ವೆಂಕಟೇಶ ದೇವಾಡಿಗ, ನಾರಾಯಣ ಗಾಣಿಗ ಮತ್ತು ಮಲಪ್ರಭಾ ಗ್ರಾಮೀಣ ಬ್ಯಾಂಕಿನ ಪಿಎನ್ ಹೆಗಡೆ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವರದ ಬಳಗದ ಹಿರಿಯರಾದ ಮಲ್ಲಿನಾಥ ಮಾಪಾರಿ ವಹಿಸಿದರು. ಯಾಜಿಯವರ ತಾಯಿ ಶಾರದಾ ಯಾಜಿ, ಮಡದಿ ಮಂಗಳ ಯಾಜಿ, ಸಹೋದರ ನಾಗರಾಜ ಯಾಜಿಯವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ವಿದ್ಯಾ ಭಟ್ ಪ್ರಾರ್ಥಿಸಿದರೆ ತಿಮ್ಮಣ್ಣ ಭಾಗವತ ಸರ್ವರನ್ನು ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಶ್ರೀಕಾಂತ್ ಹೊಳ್ಳರು ನಡೆಸಿಕೊಟ್ಟು ವಿಶ್ವೇಶ್ವರ ಯಾಜಿಯವರ ವಂದನಾರ್ಪಣೆ ಮಾಡಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.